ಆರೋಪಿ ದರ್ಶನ್ ಗೆಳತಿ ಪವಿಗೆ ಇದೀಗ ಜೈಲಿನಲ್ಲಿ ಫುಲ್ ಜ್ವರ ಅಂತೆ. ಮೊನ್ನೆ ಪವಿತ್ರಾಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಂತಹ ಕೋರ್ಟ್ ಸದ್ಯ ಇದೀಗ ಮತ್ತೊಂದು ಕಡೆ ಪವಿತ್ರ ಗೌಡಗೆ ಜ್ವರ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡೋದಕ್ಕೆ ಆಗಿಲ್ಲ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಜೈಲಿನಲ್ಲಿ ಫುಲ್ ಜ್ವರ. ಮೊನ್ನೆ ಪವಿತ್ರಾಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಂತಹ ಜಡ್ಜ್ ಹೆಡ್ಫೋನ್ ಹಾಕಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದ ಜಡ್ಜ್. ಈ ಬೆನ್ನಲ್ಲೇ ಇಂದು ಚಳಿ ಜ್ವರದಿಂದ ನಡುಗುತ್ತಿರುವ ಪವಿತ್ರ ಅನಾರೋಗ್ಯ ಹಿನ್ನೆಲೆ ವಿಚಾರಣೆಗೆ ಗೈರು ಹಾಜರಾದಂತ ಪವಿತ್ರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ವಿಸಿಗೆ ಬಾರದಿದ್ದಕ್ಕೆ ಮತ್ತೆ ಜಡ್ಜ್ ಫುಲ್ ಗರಂ ಆಗಿದ್ದಾರೆ. ಯಾಕೆ ಏನಾಯ್ತು, ಯಾಕೆ ಬಂದಿಲ್ಲ ಅಂತ, ಯಾಕೆ ಪವಿತ್ರ ವಿಸಿ ಮುಂದೆ ಬಂದಿಲ್ಲ ಎಂದು ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಹಿಳಾ ಬ್ಯಾರಕ್ ಅಧಿಕಾರಿ ವಿಸಿಗೆ ಬರಲಿ ಎಂದಂತ ಜಡ್ಜ್ ಪವಿತ್ರ ಬದಲು ವಿಸಿ ಮುಂದೆ ಮಹಿಳಾ ಅಧಿಕಾರಿ ಹಾಜರಾಗಿದ್ರು. ಪವಿತ್ರ ಗೌಡಗೆ ತುಂಬಾ ಜ್ವರ ಇದೆ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಪವಿತ್ರ ಗೌಡ ಆರೋಗ್ಯ ಹೇಗಿದೆ ಎಂದು ಕೇಳಿದ ಜಡ್ಜ್, ಜ್ವರ ಇದೆ ಮೇಡಮ್, ಟ್ರೀಟ್ಮೆಂಟ್ ಕೊಡಿಸಲಾಗ್ತಿದೆ ಅಂತ ಹೇಳಿದ್ದಾರೆ ಅಧಿಕಾರಿ. ಸೂಕ್ತ ವೈದ್ಯಕೀಯ ಸೌಲಭ್ಯ ಒದಗಿಸುವಂತೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ನ್ಯಾಯಾಧೀಶರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು, ಹೆಡ್ಫೋನ್ ಬಳಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬೆನ್ನಲ್ಲೇ ಇದೀಗ ಇವತ್ತು ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಬಟ್ ಇವತ್ತಾಗಿಲ್ಲ. ಯಾಕೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಂತ ಮಹಿಳಾ ಅಧಿಕಾರಿ ಜ್ವರ ಇರುವಂತಹ ಕಾರಣದಿಂದಾಗಿ ಅವರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಸೊ ಹೀಗಾಗಿ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಒದಗಿಸಿಕೊಡ್ಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ನ್ಯಾಯಾಧೀಶರು ಇದೀಗ ಕೊಟ್ಟಿರುವಂಥದ್ದು. ಈಗ ಯಾರ್ಯಾರು ಆರೋಪಿಗಳಿದಾರಲ್ಲ ಈ ಡಿ ಗ್ಯಾಂಗ್ನಲ್ಲಿ, ಏನು ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಆರೋಪಿಗಳಿದಾರಲ್ಲ ಎಲ್ಲರೂ ಕೂಡ ಇವತ್ತು ಹಾಜರಾಗಬೇಕಾಗಿರುತ್ತೆ. ಯಾಕಂದರೆ ಈಗ ಒಂದು ಕಡೆ ಸಾಕ್ಷಿಗಳ ಟ್ರಯಲ್ ಕೂಡ ನಡೀತಾ ಇದೆ, ಮತ್ತೊಂದು ಕಡೆ ಪವಿತ್ರ ಗೌಡ ಏನು ವಿಚಾರಣೆ ಕೂಡ ನಡೀತಾ ಇದೆ. ಸೊ ಹೀಗಾಗಿ ಇವತ್ತು ಈ ಒಂದು ಕೇಸ್ನ A1 ಆದಂಥ ಪವಿತ್ರ ಗೌಡ ಹಾಜರಾಗಬೇಕಾಗಿತ್ತು, ಬಟ್ ಅನಾರೋಗ್ಯದ ಕಾರಣ ಹಾಜರಾಗಿಲ್ಲ.